ಇನ್ಯಾರು ಗೋಣಿಗರ ಕೇರಿ ಹುಡುಗರಿರಬೇಕು ಅಂದುಕೊಳ್ಳುತ್ತಲೇ ರಸೂಲ್ ಜಮಾದಾರ ಹಿಮವಂತನ ಆರೈಕೆಗೆ ಆರಂಭಿಸಿದ್ದ. ಕತ್ತಲಲ್ಲಿ ಕೊಂಚ ಹೊತ್ತು ಅಸ್ಪಷ್ಟವಾಗಿತ್ತಾದರೂ ಕೆಲವೇ ಕ್ಷಣಗಳಲ್ಲಿ ಹಿಮವಂತನ ಚಿತ್ರ ರಸೂಲ್ ಜಮಾದಾರನಿಗೆ ಸ್ಪಷ್ಟವಾಗಿ ಹೋಗಿತ್ತು. ಶಿವಮೂರ್ತಿ ಸರ್ಕಲಿನಲ್ಲಿ ಎಡವಿದ ಹೆಬ್ಬೆರಳಿನ ಹುಡುಗಿಯನ್ನು ನಡೆಸುತ್ತ ಕರೆತಂದಿದ್ದ ಕೆಂಡಾಮಂಡಲ ಜ್ವರವಿದ್ದ ಹುಡುಗ. ಆಸ್ಪತ್ರೆಗೆ ತಲುಪಿದ ಕೊಂಚ ಹೊತ್ತಿಗೆಲ್ಲ ತಾನಾಗಿಯೇ ಪ್ರಜ್ಞೆಗೆ ಮರಳಿ ಎದ್ದು ಕುಳಿತಿದ್ದ ಹಿಮವಂತ್ ಪ್ರಾರ್ಥನಾ ಲೇಔಟಿಗೆ ಸಂಬಂಧಿಸಿದಂತೆ ಆ ಸ್ಥಿತಿಯಲ್ಲೇ ಮಾತನಾಡತೊಡಗಿದ. ಆ ಹೊತ್ತಿನಲ್ಲೇ ಮನೆಯಿಂದ ಓಡಿ ಬಂದಿದ್ದ ಮಂಡಿ ಮರ್ಚೆಂಟ್ ಶಾಂತಪ್ಪ ಮೊದಲು ಹಿಮವಂತನ ಸ್ಥಿತಿ ಕಂಡು ಆಘಾತಗೊಂಡನಾದರೂ ಅವನ ಮಾತು, ಧೈರ್ಯ, ಗೆಲುವಾದ ಕಣ್ಣುಗಳನ್ನು ಕಂಡು ಸಮಾಧಾನಗೊಂಡಿದ್ದ. ವೈದ್ಯರು ಹಿಮವಂತನ ಜೀವಕ್ಕೆ ಅಪಾಯವಿಲ್ಲವೆಂಬಂತಹ ಸಮಾಧಾನದ ಮಾತುಗಳನ್ನಾಡಿದ್ದರು. ಆದರೆ ಅದೆಲ್ಲ ಸಮಾಧಾನಗಳನ್ನು ಮೀರಿದ ಒಂದು ಆತಂಕಕ್ಕೆ ಈಡಾಗಿದ್ದವನು ರಸೂಲ್ ಜಮಾದಾರ. ಏಕೆಂದರೆ ಹಿಮವಂತ ಆ ಮಾತುಗಳನ್ನಾಡಿದಾಗ ಆಸ್ಪತ್ರೆಯ ಕಾರಿಡಾರಿನಲ್ಲಿ ಆತ ಒಬ್ಬನೇ ಇದ್ದ. ಮತ್ತು ಅವನಾಡಿದ ಮಾತುಗಳು ನೇರವಾಗಿ ರಸೂಲ್ ಸಾಬನಿಗೆ ಸಂಬಂಧಿಸಿದಂಥವೇ ಆಗಿದ್ದವು. ಯಾಕ್ ಚಿಂತೆ ಮಾಡ್ತೀಯ, ಮಗಳು ಗಂಡನ ಮನೆ ಸೇರತಾಳೆ, ನಿನ್ ಸಾಲ ಮುಟ್ಟ ಹೋಗ್ತದೆ, ನೀನೇ ನೋಡ್ತಿರು, ನಿನ್ ಸಾಹೇಬನ ಕತೆ ಇನ್ನು 3 ವಾರ. ಸ್ಪೆಚರ್ನ ಮೇಲೆ ಅಂಗಾತ ಮಲಗಿದ್ದ ಹಿಮವಂತ್ ತನ್ನ ಪಕ್ಕದಲ್ಲಿ ನಿಂತಿದ್ದ ರಸೂಲ್ ಜಮಾದಾರನ ಕೈ ಹಿಡಿದು ಇದ್ದಕ್ಕಿದ್ದಂತೆ ಈ ಮೇಲಿನ ಮಾತುಗಳನ್ನು ಆಡಿಬಿಟ್ಟಿದ್ದ. ಹಾಗೆ ಮಾತನಾಡುವಾಗ ಅವನ ಇಡೀ ಮುಖಭಾವ ಬದಲಾಗಿತ್ತು. ದನಿ ಅವನದಲ್ಲವೇ ಅಲ್ಲ, ತೀರಾ ಕರ್ಕಶವಾದ, ಅವನಿಗಿಂತ ಎಷ್ಟೋ ವರ್ಷ ವಯಸ್ಸಾದ ವೃದ್ಧರೊಬ್ಬರ ದನಿಯಂತಿತ್ತು. ಏನು ರಸೂಲ್ ಸಾಬ ಫಕ್ಕನೆ ಕಣ್ಣರಳಿಸಿ ಕೇಳಿದ್ದ. ಸಾಲ ಇದೆಯಲ್ಲ, ₹100,000, ಅದು ಮುಟ್ಟಿ ಹೋಗ್ತದೆ ಅಂದೆ. ನಿನ್ ಸಾಹೇಬನ ಕತೆ ಇನ್ 3 ವಾರಕ್ಕೆ ಮುಗೀತದೆ ಅಂದೆ. ತುರುಕರೋನೆ, ಹೇಳಿದ್ದು ಒಂದು ಸಲಕ್ಕೆ ಅರ್ಥವಾಗೋದಿಲ್ಲೇನು ಅಂದವನೇ ಹಿಮವಂತ್ ಸ್ಟೆಚರಿನ ದಿಂಬಿಗೆ ತಲೆಯಾನಿಸಿ ಕಣ್ಣು ಮುಚ್ಚಿಬಿಟ್ಟ. ಅದಾದ ಮೇಲೆ ಡಾಕ್ಟರು ಬಂದರು. ಶಾಂತಪ್ಪ ಬಂದ. ನರ್ಸು ಬ್ಯಾಂಡೇಜು ಬಿಗಿದಳು. ಆಗೆಲ್ಲ ಹಿಮವಂತ ತನ್ನದೇ ದನಿಯಲ್ಲಿ ಅತ್ಯಂತ ಮಾಮೂಲಾಗಿ ಮಾತನಾಡಿದ್ದ. ಮುಖಭಾವವೂ ಬದಲಾಗಿರಲಿಲ್ಲ. ಅನತಿ ದೂರದಲ್ಲಿ ಗೋಡೆಗೊರಗಿ ನಿಂತು ಹಿಮವಂತನನ್ನೇ ಬೆರಗು ಕಣ್ಣುಗಳಲ್ಲಿ ದಿಟ್ಟಿಸುತ್ತಿದ್ದ ಜಮಾದಾರನಿಗೆ ಮಾತ್ರ ಎಷ್ಟು ಹೊತ್ತಾದರೂ ಅದೊಂದು ತೆರನಾದ ಸೊಕ್ನಿಂದ ಈಚೆಗೆ ಬರಲು ಸಾಧ್ಯವಾಗಿರಲಿಲ್ಲ. ಈ ಹುಡುಗ ತನ್ನನ್ನು ಗುರುತಿಸಿರಬಹುದು. ಡ್ರೆಸ್ಸಿನಲ್ಲೇ ಇದ್ದಾನಲ್ಲ, ಶಿವಮೂರ್ತಿ ಸರ್ಕಲಿನಲ್ಲಿ ಭೇಟಿಯಾದಾಗಲೂ ಇದೇದಿರಿಸಿತ್ತು. ಗುರುತಿಸಿರುವುದರಲ್ಲಿ ಆಶ್ಚರ್ಯವಿಲ್ಲ. ಸಾಹೇಬನ ಬಗ್ಗೆ ಮಾತನಾಡಿದ. ಎಸ್ಸೆ ಸಾಹೇಬನಿಗೂ ತನಗೂ ಜಗಳವಾಗಿರುವುದು ಈತನಿಗೆ ಗೊತ್ತೇ? ಗೊತ್ತಾಗಿರಲೂಬಹುದು. ಆದರೆ ಮಗಳ ವಿಷಯ, ₹18,000 ಸಾಲದ ವಿಷಯ, ಅದು ಹೇಗೆ ಗೊತ್ತಾಯಿತು? ಈ ಹುಡುಗನಿಗೆ ಅತಿಮಾನುಷ ಶಕ್ತಿಗಳಿವೆಯೇ? ಹಾಗೆ ಸ್ಟೆಚರಿನ ಮೇಲೆ ಮಲಗಿಕೊಂಡು ಮುಖ ನೋಡಿದ ತಕ್ಷಣ ತನ್ನ ಆಂತರ್ಯದ ವಿಷಯಗಳನ್ನು ಪಟಪಟನೆ ಮಾತನಾಡಿದ ಹಿಮವಂತ ಅಳಿಸಂದ್ರದ ಮಾಟದ ಹಿರಣ್ಣಯ್ಯನ ಮಗನೆಂದು ಗಾಡಿಕೊಪ್ಪದ ಬಯಲಿನಲ್ಲಿ ಮಿದುಳಿಗೆ ಬಿದ್ದ ಬಲವಾದ ಪೆಟ್ರೊಂದು ಹಿಮವಂತನಲ್ಲಿ ಆತನಕ ಸುಪ್ತವಾಗಿದ್ದ ವಿಲಕ್ಷಣ ಶಕ್ತಿಯೊಂದನ್ನು ಜಾಗೃತಗೊಳಿಸಿಬಿಟ್ಟಿದೆಯೆಂದು ರಸೂಲ್ ಜಮಾದಾರನಿಗೆ ಆ ಕ್ಷಣದಲ್ಲೇನಾದರೂ ಅರ್ಥವಾಗಿದ್ದಿದ್ದರೆ ಈ ಕಥೆ ಬೇರೆಯೇ ತಿರುವು ಪಡೆಯುತ್ತಿತ್ತು. 1 ನಿಮಿಷ ನೀವು ಸ್ಟೇಷನ್ನಿಗೆ ಬಂದು ಕಂಪ್ಲೇಂಟು ಬರೆಸಿ ಹೋಗಬೇಕು ಸ್ವಾಮಿ. ದೊಡ್ಡ ಕೇಸೇ ಆಗ್ತದೆ. ಹೊಡೆಸಿದವರು ಯಾರು ಅಂತ ಗೊತ್ತಿಲ್ಲದಿರಬಹುದು. ಆದರೆ ಕತ್ತಲಲ್ಲಿ ನೋಡಿದ ಹುಡುಗುರ ನಾನೇ ಗುರ್ತ ಹಿಡಿಬೋದು. ಹೆಂಗಾದ್ರೂ ಆಗಲಿ ಒಂದು ಕಂಪ್ಲೇಂಟು ಕೊಟ್ಟು ಹೋಗಿಬಿಡಿ. ಆಸ್ಪತ್ರೆಯಿಂದ ಶಾಂತಪ್ಪನ ಕೈ ಹಿಡಿದುಕೊಂಡೇ ಈಚೆಗೆ ಬಂದ ಹಿಮಂತನಿಗೆ ಅತ್ಯಂತ ಮೃದುವಾದ, ಗೌರವ ತುಂಬಿದ ದನಿಯಲ್ಲಿ ಹೇಳಿದ್ದ. ಬೆಳಗ್ಗೆ ಕೊಟ್ಟರಾಗದೆ, ಅವನೀಗ ಸ್ವಲ್ಪ ಹೊತ್ತು ಮಲಿಕ್ಕಳ್ಳಲಿ ಅಂದರು ಶಾಂತಪ್ಪ. ಅವರಿಬ್ಬರ ಪೈಕಿ ಯಾರ ಸಲಹೆಗೆ ಈಡಾಗಬೇಕೆಂಬುದು ತೋಚದಂತೆ ಕೊಂಚ ಹೊತ್ತು ತಟಸ್ಥನಾಗಿ ನಿಂತೇ ಇದ್ದ ಹಿಮವಂತ್ ಇದ್ದಕ್ಕಿದ್ದಂತೆ ಶಾಂತಪ್ಪನವರ ಕೈಬಿಟ್ಟು ಜಮಾದಾರನ ತೋಳು ಹಿಡಿದುಕೊಂಡು ಆಸ್ಪತ್ರೆಯ ಅಂಗಳದ ಇನ್ನೊಂದು ಮೂಲೆಗೆ ಕರೆದೊಯ್ದ. ಅಲ್ಲಿ ಕತ್ತಲಿತ್ತು. ಹಿಮವಂತನ ಮುಖಚರ್ಯೆ ಇದ್ದಕ್ಕಿದ್ದಂತೆ ಬದಲಾಯಿತು. ಬ್ಯಾಂಡೇಜು ಸುತ್ತಿದ ಹಣೆ ಬೆವರತೊಡಗಿತು. 2 ಬಾರಿಗೆ ನಾಲಗೆಯಿಂದ ತುಟಿ ತೋಯಿಸಿಕೊಂಡ. ನಂತರ ಒಮ್ಮೆ ಸಣ್ಣಗೆ ಕ್ಯಾಕರಿಸಿದವನೇ, ಕಂಪ್ಲೇಂಟು ತಗೊಂಡು ಏನು ಮಾಡ್ತೀಯೋ ಸಾಬಣ್ಣ? ಜಾವಕ್ಕೆ ಎದ್ದು ಗೋಣಿಗರ ಕೇರಿಗೋಗು. ಗೋಣಿಗರ ವಿರೂಪಾಕ್ಷ, ವೆಂಕಟೇಶ, ಕೊನೆ ಮನೆ ನಾಗ, ಅವರ ಚಿಕ್ಕಪ್ಪನ ಮಗ ಗಣೇಶ ಇಷ್ಟು ಜನಾನ ಕಕ್ಕೊಂಡು ಬಂದು ಕೂಡಿಸ್ಕ. ಬೆಳಗ್ಗೆ ನಾನೇ ಬಂದು ನೋಡ್ತೀನಿ ಅವರ. ಇವತ್ತು ಬ್ಯಾಗ್ನೆ ಮನೆಗೋಗು. ಮಗಳ ಗಂಡ ಬಂದಿರ್ತಾನೆ. ಸುಮ್ಮೆ ಮಾತಿಗಿಳಿ ಬ್ಯಾಡ, 2 ತುತ್ತು ತಿಂದು ಮನಿಕ್ಕ. ಜಾವಕ್ಕೆದ್ದು ನಾನು ಹೇಳಿದ ಕೆಲ್ಸ ಮಾಡು. ಹೋಗು ಅಂದುಬಿಟ್ಟ. ಆ ಮಾತು ಮುಗಿದ ಮರುಕ್ಷಣದಲ್ಲೇ ಹಿಮವಂತನ ಮುಖ ಸಡಿಲಗೊಂಡಿತು. ಕಣ್ಣು ತಿಳಿಯಾದವು. ರಸೂಲ್ ಜಮಾದಾರ ಏನು ಮಾಡಬೇಕೆಂಬುದೇ ತೋಚದಂತೆ ದಿಗ್ರಾಂತನಾಗಿ ನಿಂತುಬಿಟ್ಟಿದ್ದ. ಅಷ್ಟು ಹೇಳಿ ಮುಗಿಸಿದ ಹಿಮವಂತ ಆನಂತರ ಏನೇನೂ ಮಾತನಾಡದೆ ನಡೆದು ಹೋಗಿ ಶಾಂತಪ್ಪನ ಸ್ಕೂಟರಿನ ಬಳಿ ನಿಂತುಕೊಂಡ. ಅವರಿಬ್ಬರೂ ಆಸ್ಪತ್ರೆಯ ಆವರಣದಿಂದ ಕಣ್ಮರೆಯಾಗುವ ತನಕ ಕಟೆದ ಕಲ್ಲಿನ ವಿಗ್ರಹದಂತೆ ನಿಂತಿದ್ದ ಜಮಾದಾರ ಅದೇಕೋ ಮೈಯಿಡೀ ಬೆವೆತು ಹೋದಂತಾಗಿದ್ದ. ಎಲ್ಲದಕ್ಕಿಂತ ದೊಡ್ಡ ಅಚ್ಚರಿಯೊಂದು ಅವನಿಗೆ ಮನೆಯಲ್ಲಿ ಕಾದಿತ್ತು.
ಬಾಗಿಲು ತಟ್ಟುವ ಮೊದಲೇ ಒಳಕೋಣೆಯಿಂದ ಮಗಳ ಗಂಡ ಮಾತನಾಡುವುದು ಕೇಳಿಸಿತ್ತು. ಇಡೀ ಮನೆ ಆನಂದದಲ್ಲಿ ತೇಲಿ ಮುಳುಗಿದೆ. ಮುನಿದು ಹೋಗಿದ್ದ ಅಳಿಯ ಹಿಂತಿರುಗಿದ್ದಾನೆ. ವಿಲಕ್ಷಣ ಹುಡುಗ ಗದರಿಕೆಯ ದನಿಯಲ್ಲಿ ಹೇಳಿದ ಮಾತುಗಳೆಲ್ಲ ನಿಜವಾಗಲು ಪ್ರಾರಂಭವಾಯಿತೆ. ರಸೂಲ್ ಜಮಾದಾರನ ದಿಗ್ಭ್ರಾಂತಿ ಅಷ್ಟು ಬೇಗ ಮುಗಿಯುವಂತಹುದಾಗಿರಲಿಲ್ಲ. ತನ್ನ ಬದುಕಿನ ಉಳಿದ ಅನೇಕ ವರ್ಷಗಳನ್ನು ತಾನು ಈ ವೈಚಿತ್ರ್ಯದ ಜೊತೆಜೊತೆಯಲ್ಲೇ ಜೀವಿಸುತ್ತಾ ಕಳೆಯಬೇಕಾದೀತು ಎಂಬುದು ಆ ಹೊತ್ತಿನಲ್ಲಿನ್ನೂ ಜಮಾದಾರನಿಗೆ ಮನವರಿಕೆಯಾಗಿರಲಿಲ್ಲ. ಅತ್ತ ಹಿಮವಂತ್ ಹೆಚ್ಚಿಗೇನೂ ಮಾತನಾಡದೆ ಶಾಂತಪ್ಪನ ಮನೆಯ ಹಿತ್ತಿಲಲ್ಲಿದ್ದ ತನ್ನ ಕೋಣೆ ಸೇರಿಕೊಂಡು ಚಾಪೆಯ ಮೇಲೆ ಒಂದು ದಿಂಬೂ ಇಲ್ಲದೆ ಅಂಗಾತ ಮಲಗಿಕೊಂಡ. ಮಿದುಳಿನ ಆಳದಲ್ಲೆಲ್ಲೋ ಇದ್ದಕ್ಕಿದ್ದಂತೆ ನೆತ್ತರು ಚಿಮ್ಮಿದಂತಾಗಿ ತಲೆಯೆಲ್ಲ ಮರಗಟ್ಟಿದಂತಾಯಿತು. ಅತ್ತ ಪ್ರಾರ್ಥನಾ ಪೀಡೆ ಕನಸೊಂದು ಕಂಡು ಕಿರುಚಿಕೊಳ್ಳುತ್ತಾ ಎದ್ದಳು. ಇಷ್ಟು ಸೆಂಟಿಮೆಂಟಲ್ ಆಗಬೇಡ ಮುನ್ನಿ. ಎದ್ದು ಕುಳಿತು ಗದರಿದಳು ಊರ್ಮಿಳಾ. ರಾತ್ರಿಗಳಲ್ಲಿ ಹೀಗೆ ಕಿಟಾರನೆ ಕಿರುಚಿ ಎದ್ದು ಕೂಡುವುದು, ಅಳುವುದು ಪ್ರಾರ್ಥನಾಳಿಗೆ ಅಭ್ಯಾಸಗಳೇ ಆಗಿ ಹೋಗಿವೆ ಎಂಬಂತಾಗಿತ್ತು. ನೆಮ್ಮದಿಯಾಗಿ ಅವಳು ಮಲಗಿ ನಿದ್ರೆ ಮಾಡಿದುದನ್ನು ತಾನು ನೋಡಿಯೇ ಇಲ್ಲ. ಸದಾ ಏನೋ ಚಡಪಡಿಕೆ. ಓದಿನಲ್ಲಿ ಆಸಕ್ತಿ ಕುದುರುತ್ತಿಲ್ಲ. ತನ್ನೊಂದಿಗೆ ಬಿಟ್ಟರೆ ಪ್ರಾರ್ಥನಾ ಹಾಸ್ಟೆಲಿನಲ್ಲಾಗಲಿ ಕಾಲೇಜಿನಲ್ಲಾಗಲಿ ಮತ್ತೊಬ್ಬರೊಂದಿಗೆ ಮಾತನಾಡಿದುದನ್ನು ತಾನು ನೋಡಿಲ್ಲ. ಸಂಜೆಯಾಯಿತೆಂದರೆ ಯಾವುದೋ ದಿಗಿಲಿಗೆ ಬೀಳುತ್ತಾಳೆ. ಪುಸ್ತಕ ಬಿಸಾಡಿ ಸುಮ್ಮನೆ ಹಾಸಿಗೆಗೆ ಬಿದ್ದು ಶಬ್ದವಾಗದಂತೆ ಬಿಕ್ಕುತ್ತಾಳೆ. ರಾತ್ರಿ ಇಡೀ ಈ ಪರಿ ರಾ ಯಾಕೆ ಸುಮ್ಮೆ ಧಾವಂತ ಮಾಡ್ಕೊತೀಯ ಪ್ರಾರ್ಥನಾ, ರಿಲ್ಯಾಕ್ಸ್ ಆಗು. ನನಗಿಂತ ಹೆಚ್ಚು ಕಷ್ಟಪಟ್ಟಿರೋಳು ನೀನು. ಪಿಯುಸಿ ಮುಗಿಸ್ಕೊಂಡು ನೆಟ್ಟಗೆ ಮೆಡಿಕಲ್ ಕಾಲೇಜಿಗೆ ಬಂದು ಕೂತವಳಲ್ಲ. ಬದುಕು ಅಂದ್ರೆ ಏನೂಂತ ನಂಗಿಂತ ನಿಂಗೆ ಚೆನ್ನಾಗಿ ಗೊತ್ತು. ಮೊದಲನೇ ದಿನದಿಂದಲೇ ಓದದಿದ್ರೆ ಮೆಡಿಕಲ್ ಕಾಲೇಜು ವರ್ಷದ ಕೊನೇಲಿ ಗೇಲಿ ಮಾಡುತ್ತೆ, ಪರೀಕ್ಷೆ ನಿನ್ನನ್ನ ತೀಡಿ ಹಾಕುತ್ತೆ. ಹಿಮವಂತನ್ನ ಅಷ್ಟೊಂದು ಪ್ರೀತಿಸ್ತೀನಿ ಅಂತೀಯ. ಏನೇನು ಕಷ್ಟಪಟ್ಟು ಓದಿಸ್ತಿದಾನೋ ಏನೋ, ಹೀಗೆ ಅಳ್ತಾ ಕೂತರೆ ಕೋರ್ಸು ಮುಗಿಸೋಕಾಗುತ್ತಾ ಮುನ್ನಿ? ಅಂಥ ಗದರಿಕೆಯಲ್ಲೂ ಅಕ್ಕರೆ ತುಂಬಿದ ದನಿಯಲ್ಲಿ ಮಾತನಾಡುತ್ತಿದ್ದಳು ಊರ್ಮಿಳಾ. ಕೋಣೆಗೆ ಬಂದ ಕೆಲವೇ ದಿನಗಳಲ್ಲಿ ಪ್ರಾರ್ಥನಾಳನ್ನು ಮುನ್ನಿ ಎಂದು ಕರೆಯತೊಡಗಿದ್ದಳು. ಅವಳನ್ನು ಕಂಡರೆ ಅದೇನೋ ಅಕ್ಕರೆ. ಒಮ್ಮೊಮ್ಮೆ ತಾನೇ ಕುಳಿತು ಪ್ರಾರ್ಥನಾಳ ಹಠಮಾರಿ ತಲೆಗೂದಲು ಬಾಚಿ ಜಡೆ ಹಾಕಿ ಗಲ್ಲಕ್ಕೆ ಮುತ್ತಿಡುತ್ತಿದ್ದಳು. ಮತ್ತೊಮ್ಮೆ ಪ್ರಾರ್ಥನಾಳ ಬಟ್ಟೆಗಳನ್ನೆಲ್ಲ ತಾನೇ ಒಗೆದು ಇಸ್ತ್ರಿ ಮಾಡಿ ಇಟ್ಟುಬಿಟ್ಟಿರುತ್ತಿದ್ದಳು. ಪ್ರಾರ್ಥನಾ ತಕರಾರು ಮಾಡಿದರೆ, ನೋಡು, ನನ್ನನ್ನು ಯಾವನು ಮದ್ದೆ ಆಗ್ತಾನೋ, ಅಸಲಿಗೆ ನಂಗೆ ಮದುವೆ ಅಂತ ಒಂದು ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಆದರೆ ಯಾವ ಕಾರಣಕ್ಕೂ ಗಂಡನದೊಂದು ಬನೀನು ಕೂಡ ಒಗಿಬಾರು ಅಂತ 7ನೇ ಕ್ಲಾಸಲ್ಲಿದ್ದಾಗಲೇ ಆಣೆ ಮಾಡ್ಕೊಂಡು ಬಿಟ್ಟಿದೀನಿ. ಗಂಡಸಿಗೆ ಸೇವೆ ಮಾಡೋಕೆ ಹೋದರೆ ಅದನ್ನ ಅವನು ಪ್ರೀತಿ ಅಂದ್ಯೋಳಲ್ಲ. ಸೇವೆ ಮಾಡಿಸ್ಕೊಳ್ಳೋದು ತನ್ನ ಗಂಡಸ್ತನ ಅಂದುಕೋತಾನೆ. ಹೆಂಗಸು ಕೂಡ ಸೇವೆ ಮಾಡೋದೇ ತನ್ನ ಕರ್ತವ್ಯನೇನೋ ಅಂತ ಗಂಡನ ಅಂಡರ್ವೇರ್ನ ಭಗವಂತನ ಬಟ್ಟೆ ಅನ್ನೋಷ್ಟು ಶ್ರದ್ಧೆಯಿಂದ ಒಗೆದು ಒಣಗಿಸಿ ಮಡಚಿಟ್ಟಾಳೆ. ಅದನ್ನೇ ಹಾಕ್ಕೊಂಡು ಹೋಗಿ ಹಾದರ ಮಾಡಿ ಬಾನೆ ಗಂಡಸು. ಹೆಂಗಸು ಹಳೇ ಸೀರೆಯ ಸೆರಗಿನಲ್ಲಿ ಕಣ್ಣೀರು ಇಂಗಿಸ್ತಾಳೆ. ನಾಸ್ಟಿ. ಗಂಡ ಹೆಂಡತಿ ಅನ್ನೋ ಸಂಬಂಧವೇ ಅಸಹ್ಯಕರವಾದ್ದು. ಅವರಿಬ್ಬರು ಕೇವಲ ಗಂಡು ಹೆಣ್ಣು ಅನ್ಕೊಂಡು ಜೊತೆಲಿರ್ತಾರಲ್ಲ, ಅಲ್ಲಿವರೆಗೂ ಮಾತ್ರ ಉಳಿದಿರುತ್ತೆ ಪ್ರೀತಿ. ನಮ್ಮೂ ಹಾಗಲ್ಲ ಪ್ರಾರ್ಥನಾ. ಐ ಸಿನ್ಸಿಯರ್ಲಿ ಲವ್ ಯು. ನೋಡಿದ ತಕ್ಷಣ ತಂಗಿ ಅನ್ನಿಸಿಬಿಟ್ಟೆ ನೀನು. ನಿಂಗೋಸ್ಕರ ಏನೇ ಮಾಡಿದರೂ ಪ್ರೀತಿಯಿಂದ ಮಾಡ್ತೀನಿ. ಗದರಿಸಿದರೂ ಪ್ರೀತಿಯಿಂದಲೇ ಗದರಿಸ್ತೀನಿ. ನೀನು ಶ್ರದ್ಧೆಯಿಂದ ಓದದೇ ಇದ್ರೆ ಮಾತ್ರ ನಂಗೆ ಸಿಟ್ಟು ಬರುತ್ತೆ. ಊರ್ಮಿಳೆಯ ದನಿಯಲ್ಲಿ ಒಂದು ಅಧಿಕಾರವಿರುತ್ತಿತ್ತು. ಪ್ರಾರ್ಥನಾ ಕೂಡ ಅವಳಲ್ಲಿ ಯಾವುದನ್ನೂ ಮುಚ್ಚಿಟ್ಟಿರಲಿಲ್ಲ. ಅಪ್ಪ ಮತ್ತು ಅತ್ತಿಗೆಯ ವಿಷಯವನ್ನು ತೀರ ವಿವರವಾಗಿ ಹೇಳದೆ ಹೋದರೂ, ಉಟ್ಟ ಬಟ್ಟೆಯಲ್ಲೇ ಮನೆಯಿಂದ ಹೊರಬಿದ್ದ ತನ್ನನ್ನು ಹಿಮವಂತ್ ದಾವಣಗೆರೆಯ ಮೆಡಿಕಲ್ ಕಾಲೇಜಿನ ತನಕ ಕರೆತಂದು ಬಿಟ್ಟ ಹಿಮವಂತನ ಋಣ ತಾನು ಯಾವ ಜನುಮಕ್ಕೆ ತೀರಿಸಲು ಸಾಧ್ಯವಾದೀತು ಎಂಬಲ್ಲಿಯ ತನಕ ಎಲ್ಲವನ್ನೂ ಹೇಳಿಕೊಂಡಿದ್ದಳು. ನೀನು ಗಂಡನ ಬಟ್ಟೆ ಒಗೆಯುವುದಿಲ್ಲ ಅಂತೀಯ ಊರ್ಮಿ. ನಾನು ಅಸ್ತಿತ್ವವೆಂದರೇನೆ ಹಿಮವಂತ ಅಂದುಕೊಂಡು ಬಿಟ್ಟಿದ್ದೇನೆ. ಅವನ ಬಟ್ಟೆ, ತಲೆಗೂದಲು, ಮೈವಾಸನೆ, ಮಗುಳಗೆ, ಅವನ ಶ್ರಮ, ದುಡಿದು ಬಂದವನ ಸುಸ್ತು, ಅಂತರಾಳದಲ್ಲೆಲ್ಲೋ ಕಾಡುವ ಅವನ ತಾಯಿಯ ನೆನಪು, ಅವನ ಒಬ್ಬಂಟಿತನ, ಆ ನೇರವಂತಿಕೆ, ಎಂಥ ಏಕಾಂತದಲ್ಲೂ ಸಡಲಿ ಹೋಗದ ಸಂಯಮ ಹೇಳು ಯಾವುದನ್ನು ಪ್ರೀತಿಸದೇ ಇರಲಿ? ನನ್ನ ಹಿಮವಂತ ಯಾವತ್ತಿಗೂ ನನ್ನ ಕೈಬಿಡಲಾರ. ನೋಡಿ ಅದೆಷ್ಟು ದಿನಗಳಾದವೋ, ಎಲ್ಲಿ ಉಂಡನೋ, ಎಲ್ಲಿ ಮಲಗಿದನೋ, ನನ್ನೊಬ್ಬಳ ಓದಿಗಾಗಿ, ಸ್ವಾಸ್ಥ್ಯಕ್ಕಾಗಿ, ಸಂತೋಷಕ್ಕಾಗಿ ಏನೆಲ್ಲ ಕಷ್ಟಪಡುತ್ತಿದ್ದಾನೋ ನಿನಗರ್ಥವಾಗುವುದಿಲ್ಲ ಊರ್ಮಿ. ಅವನು ನಾನಿಲ್ಲದೆ ಸುಖವಾಗಿರಲಾರ. ಅದನ್ನು ನೆನೆಸಿಕೊಂಡರೇನೆ ದುಃಖ ಉಮ್ಮಳಿಸಿ ಬರುತ್ತೆ. ಪ್ರಾರ್ಥನಾ ತನ್ನಲ್ಲಿ ತಾನೇ ಮಾತಾಡಿಕೊಳ್ಳುತ್ತಿದ್ದಳು. ಭಾವುಕತೆಗೂ ಮೂರ್ಖತನಕ್ಕೂ ಹೆಚ್ಚಿನ ವ್ಯತ್ಯಾಸ ಇರಲ್ಲ ಮುನ್ನಿ. ಹೀಗಂತೀನಿ ಅಂತ ಬೇಸರ ಮಾಡಿಕೋಬೇಡ. ನೀನು ಮಿಸ್ ಮಾಡ್ತಿರೋದು ಹಿಮವಂತನನ್ನೇ ಆದರೂ ಅದು ಎಕ್ಸಾಕ್ಟ್ಲಿ ಹಿಮವಂತನನ್ನ ಅಲ್ಲ. ನೀನು ಗಂಡಸನ್ನ ಮಿಸ್ ಮಾಡ್ತಿದೀಯಾ ಅಷ್ಟೇ. ಗಂಡಸಿನ ಪ್ರೀತಿ, ಗಂಡಸಿನ ಸಾಹಚರ್ಯ, ಅವನ ಭರವಸೆ, ಅವನ ಮೆಚ್ಚುಗೆ ಎಲ್ಲಾ ನಿಂಗೆ ಅಭ್ಯಾಸವಾಗಿ ಹೋಗಿವೆ. ಪಕ್ಕದಲ್ಲಿ ಮಲಗಿರೋ ಹಿಮವಂತನ ಮೇಲೆ ಕಾಲು ಬಿಸಾಡಿಕೊಂಡು ಅದೊಂದು ಫೀಲಿಂಗ್ ಆಫ್ ಸೆಕ್ಯೂರಿಟಿ ಅನುಭವಿಸ್ತಾ ನಿದ್ದೆ ಮಾಡ್ತಿದ್ದೆಯಲ್ಲ,
ಅದು ಬೇಕು ಅನ್ನಿಸ್ತಿದೆ. ಜಗತ್ತಿನ ಎಲ್ಲ ಹೆಂಗಸರ ಥರಾನೇ ನೀನು ಅದನ್ನ ಪ್ರೀತಿ ಅಂದೊಂಡು ಬಿಟ್ಟಿದೀಯ. ಸ್ವಲ್ಪ ನೆಟ್ಟಗೆ ಕೂತ್ಕಂಡು ಆಲೋಚನೆ ಮಾಡು. ನಿನ್ನ ಹಿಮವಂತ ದಾವಣಗೆರೆಗೆ ಬಂದು ಇರಲಾರ. 5 ವರ್ಷ ನೀನಿಲ್ಲಿ ಓದೋ ತನಕ ಅಲ್ಲಿ ಅವನು ದುಡಿತಾನೇ ಇರಬೇಕು. ನೀನು ಹೀಗೇ ಹಲುಬ್ರಾ ಕೂತರೆ 5 15 ವರ್ಷ ಆದರೂ ಡಾಕ್ಟರ್ ಆಗಲ್ಲ. ನಮ್ಮ ವಯಸ್ಸಿನ ಹುಡುಗಿಯರಿಗೆ ಕೊಂಚ ಮಾತ್ರದ ಸೆಕ್ಯುರಿಟಿ, ಒಂದಷ್ಟು ಕನ್ಫರ್ಟು ಕೊಡೋದಿಕ್ಕೆ ಗಂಡಂದಿರೇ ಬೇಕಾಗಿಲ್ಲ. ಎನಿ ಬಾಯ್ ಕ್ಯಾನ್ ಡೂ ಇಟ್. ಕಾಲೇಜಿನಲ್ಲೇ ಯಾರನ್ನಾದ್ರೂ ಸ್ವಲ್ಪ ಹಚ್ಚಿಕೋ. 4 ಮಾತು ಜೊತೆಗೆ ಕೂತು ಆಡು. ಕಾಫಿಗೆ ಒಟ್ಟಿಗೆ ಹೋಗು. ಒಂದು ಮಿತವಾದ ಗೆಳೆತನ ರೂಢಿಸಿಕೋ. ನೀನೇನೋ ಹಾದರ ಮಾಡಬೇಕು, ಹಿಮವಂತನಿಗೆ ದ್ರೋಹ ಮಾಡಬೇಕು ಅಂತ ನಾನು ಹೇಳ್ತಾ ಇಲ್ಲ. ಬಾಯ್ಫ್ರೆಂಡ್ ಇಟ್ಕಂಡ ಮಾತ್ರಕ್ಕೆ ಅದು ಹಾದರ ಅಲ್ಲ. ಜೊತೆಗಿರೋ ಹುಡುಗ ತುಂಬ ಕೇರ್ ಮಾಡ್ತಾನೆ, ಭರವಸೆ ಹುಟ್ಟಿಸ್ತಾನೆ, ಬದುಕಿಗೊಂದು ಆಸಕ್ತಿ ಮೂಡಿಸ್ತಾನೆ. ಅವನನ್ನ ನೀನು ಪ್ರೀತಿಸಬೇಕು ಅಂತೇನಿಲ್ಲ. ಜೊತೆಗೊಬ್ಬ ಗಂಡಸಿದ್ರೆ ಸಾಕು. ಆಲೋಚೆ ಮಾಡು. ಇಲ್ಲೇ ಹೋದರೆ ಹಿಮವಂತನ ನೆನಪು ನಿನ್ನ MBBS ಡಿಗ್ರಿನ ನುಂಗಿ ಹಾಕುತ್ತೆ. ಗ್ಲಾಸಿನಲ್ಲಿದ್ದ ಬಣ್ಣರಹಿತ ದ್ರವ ಹೀರುತ್ತ ಮೆಲುದನಿಯಲ್ಲೇ ಊರ್ಮಿಳಾ ಮಾತನಾಡಿದ್ದಳಾದರೂ ಪ್ರಾರ್ಥನಾಳ ಹೃದಯಕ್ಕೆ ಅದು ಸಿಡಿಲು ಬಡಿದಂತೆ ಬಡಿದಿತ್ತು.